ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಭತ್ತದ ನಾಡಾದಂಥ ಗಂಗಾವತಿಯಲ್ಲಿದ್ದೇವೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಗಂಗಾವತಿಯ ಪ್ರದೇಶ ಏನಿದೆ ಇದು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ಒಳಪಡುತ್ತೆ. ಇಲ್ಲಿ ಏನು ಮಾಡ್ತಾರೆ ಅಂದರೆ ರೈತರು ಎರಡು ಭತ್ತದ ಬೆಳೆಗಳನ್ನು ತೆಗೆದುಕೊಳ್ತಾರೆ. ಅದರಲ್ಲೂ ಈಗ ನಾವು ಹೋಗ್ತಾ ಇರುವಂಥದ್ದು ಬೇಸಿಗೆ ಭತ್ತ. ಈ ಒಂದು ಭತ್ತದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಕೀಟಗಳ ಬಾಧೆ ಭತ್ತಕ್ಕೆ ಕಾಡುತ್ತೆ, ಅದರಲ್ಲೂ ಸ್ಪೆಷಲಿ ಈ ಹಳದಿ ಕಾಂಡ ಕೊರಕ ಅಂತ ಏನು ಹೇಳ್ತೀವಿ, ಅದು ಈ ಬೇಸಿಗೆ ಭತ್ತದಲ್ಲಿ ಜಾಸ್ತಿ ಅಂತ ನಾವು ಕೇಳಲ್ಪಟ್ಟಿವಿ. ಹಾಗಾದರೆ ಈ ಹಳದಿ ಕಾಂಡ ಕೊರಕ ಯಾವ ರೀತಿ ನಮ್ಮ ಬೆಳೆಯನ್ನು ಬಾಧೆ ಮಾಡುತ್ತೆ ಮತ್ತು ಅದರ ಜೀವನ ಚಕ್ರ ಹೇಗೆ, ಅದನ್ನು ನಿರ್ವಹಣೆ ಮಾಡೋದಕ್ಕೆ ನಾವು ಏನೆಲ್ಲ ಬೇಸಾಯ ಕ್ರಮಗಳಾಗಲಿ, ರಾಸಾಯನಿಕ ಕ್ರಮಗಳಾಗಲಿ, ಜೈವಿಕ ಕ್ರಮಗಳಾಗಲಿ ಇವೆಲ್ಲ ಏನು ಮಾಡಬೇಕು ಅನ್ನೋದರ ಕುರಿತು ಇವತ್ತಿನ ಕಂತಿನಲ್ಲಿ ನಮ್ಮ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವ್ರನ್ನ ಮಾತಾಡಿಸಿ ಈ ಎಲ್ಲ ಮಾಹಿತಿಯನ್ನು ತಿಳ್ಕೊಂಡು ಬರೋಣ. ಅದ್ರ ಜೊತೆಗೆ ಇದರ ಮುಂದುವರೆದ ಭಾಗವಾಗಿ ಈ ಹಳದಿ ಕಾಂಡ ಕೊರಕಕ್ಕಾಗಿ ಈ ಬ್ಯಾರಿಕ್ಸ್ ಕಂಪ್ನಿಯವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂತಂದರೆ ಬ್ಯಾರಿಕ್ಸ್ ಟ್ರ್ಯಾಪರ್, ಯೆಲ್ಲೋ ಸ್ಟೆಮ್ ಬೋರರ್, ಫೆರೋಮೋನ್ ಟ್ರ್ಯಾಪ್ ಮತ್ತು ಲ್ಯೂರನ್ನು ಮಾಡಿದ್ದಾರೆ. ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದನ್ನು ಯಾವ ರೀತಿ ನಾವು ಭತ್ತದ ಪ್ರದೇಶಕ್ಕೆ ಅಳವಡಿಕೆ ಮಾಡಬೇಕು ಮತ್ತು ಈಗ ಇತ್ತೀಚೆಗೆ ಈ ಒಂದು ಟ್ರ್ಯಾಪನ್ನು ಅಳವಡಿಸುವಂಥ ರೈತರ ಅಭಿಪ್ರಾಯ ಏನಿದೆ ಅನ್ನೋದು ಕುರಿತು ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ ಬನ್ನಿ. ರೈತ ಬಾಂಧವರಿಗೆ ನಮಸ್ಕಾರ. ಭತ್ತದಲ್ಲಿ ಹಲವಾರು ಕೀಟಗಳು ಭತ್ತವನ್ನು ಬಾಧಿಸ್ತವೆ. ನಾವು ಈ ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೋಡೋದಾದರೆ, ನಾವು ಈ ಒಂದು ಭಾಗದಲ್ಲಿ ಎಲ್ಲಿ ತುಂಗಭದ್ರಾ ಹರಿಯುತ್ತೆ ಆ ಒಂದು ನದಿಯ ತೀರದಲ್ಲೆಲ್ಲ ನಾವು ಅತಿ ಹೆಚ್ಚು ಭತ್ತವನ್ನು ಬೆಳೀತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅತ್ಯಂತ ಸಮೃದ್ಧಿಯಾಗಿ ಭತ್ತ ಬೆಳೀತಕ್ಕಂಥ ಈ ಪ್ರದೇಶದಲ್ಲಿ ನಮ್ಮ ಅಕ್ಕಿಯೇ ಅತ್ಯಂತ ಉತ್ತಮ ಗುಣಮಟ್ಟದಂತೇಳಿ ರಫ್ತಿಗೆ ಭಾಳ ಹೆಸರುವಾಸಿಯಾಗಿದೆ. ಇಂತಹ ಒಂದು ಸಮೃದ್ಧಿಯಾಗಿ ಬೆಳೀತಕ್ಕಂಥ ಭತ್ತಕ್ಕೆ ಹಲವಾರು ಕೀಟ ರೋಗಗಳು ನಮ್ಮ ಬೆಳೆಯನ್ನು ಬಾಧಿಸೋದನ್ನು ಸಹ ನಾವು ನೋಡ್ತೀವಿ. ಸುಮಾರು 160 ಜಾತಿಯ ಕೀಟಗಳು ಈ ಒಂದು ಭತ್ತದ ಬೆಳೆಯನ್ನು ನಮಗೆ ಬಾಧಿಸೋದು. ಅದರಲ್ಲಿ ಸುಮಾರು 15-20 ಕೀಟಗಳನ್ನು ನಾವು ಪ್ರಮುಖ ಕೀಟಗಳು ಅಂಥೇಳಿ ಕರಿತೀವಿ. ಅದರಲ್ಲೂ ಬಹಳ ಪ್ರಮುಖವಾಗಿ ಈ ಒಂದು ಭಾಗದಲ್ಲಿ ಬರ್ತಕ್ಕಂತಹ ಪ್ರಮುಖ ಕೀಟಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಭತ್ತದ ಕಾಂಡ ಕೊರಕ, ಎರಡನೇದಾಗಿ ಭತ್ತದ ಕಂದು ಜಿಗಿ ಹುಳು ಅಂತ ಹೇಳ್ತೀವಿ, ಭತ್ತದ ಒಂದು ಎಲೆ ಸುರುಳಿಯನ್ನು ಮಾಡ್ತಕ್ಕಂತಹ ಕೀಟ, ಎಲೆ ಸುರುಳಿ ಕೀಟ ಅಂತ ಹೇಳ್ತೀವಿ. ಅದೇ ರೀತಿ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಕಣೆನೊಣ, ಭತ್ತದ ಕಣೆನೊಣ ಅಂತ ಹೇಳ್ತೀವಿ. ಮತ್ತು ಬೇಸಿಗೆಯಲ್ಲಿ ಅಲ್ಲಲ್ಲಿ ಒಂದು ಬಿಳಿ ನುಷಿಯ ಬಾಧೆ, ಕೆಂಪು ನುಷಿಯ ಬಾಧೆ, ಈ ರೀತಿಯಾಗಿ ನಾವು ಹಲವಾರು ಕೀಟಗಳ ಒಂದು ಸಂಕೀರ್ಣವನ್ನೇ ನಾವು ಭತ್ತದಲ್ಲಿ ಗಮನಿಸ್ಬೋದು. ಅದರಲ್ಲಿ ಭತ್ತಕ್ಕೆ ಅತ್ಯಂತ ಹೆಚ್ಚು ಆರ್ಥಿಕವಾಗಿ ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ಒಂದು ಕೀಟ ಅಂತ ಹೇಳಿದರೆ ಈ ಒಂದು ಹಳದಿ ಕಾಂಡ ಕೊರಕ. ಅದರಲ್ಲಿ ಕಾಂಡ ಕೊರಕಗಳಲ್ಲಿ ಹಲವಾರು ಬಗೆಯ ಕಾಂಡ ಕೊರಕಗಳನ್ನು ನಾವು ಕಾಣ್ತೀವಿ. ಅದರಲ್ಲಿ ಹಳದಿ ಕಾಂಡ ಕೊರಕ ಮತ್ತು ಗುಲಾಬಿ ಕಾಯಿ ಕೊರಕ, ಅದು ಕಾಂಡ ಕೊರಕ, ಇದೆಲ್ಲವನ್ನು ನಾವು ಕಾಣ್ತೀವಿ. ಅದರಲ್ಲಿ ಅತ್ಯಂತ ಹೆಚ್ಚು ಭತ್ತದ ಬೆಳೆಯನ್ನು ಕಾಡ್ತಕ್ಕಂಥದ್ದು ಹಳದಿ ಕಾಂಡ ಕೊರಕ. ಈ ಒಂದು ಹಳದಿ ಕಾಂಡ ಕೊರಕ ಒಂದು ಪತಂಗ ಜಾತಿಗೆ ಸೇರಿದಂತಹ ಕೀಟ ಆಗಿರುತ್ತದೆ. ಅದನ್ನು ನಾವು ಸಾಧಾರಣವಾಗಿ ದೀಪದ ಬೆಳಕಿನಲ್ಲಿ, ರಾತ್ರಿ ಹೊತ್ತು ದೀಪದ ಬೆಳಕಿನಲ್ಲಿ ಆ ಒಂದು ಪತಂಗಗಳನ್ನು ನಾವು ಕಾಣ್ಬೋದು. ಈ ಒಂದು ಪತಂಗ ಅದರ ಒಂದು ಒಟ್ಟಾರೆಯಾಗಿ ಒಂದು ಜೀವನ ಚಕ್ರವನ್ನು ನಾವು ಗಮನಿಸಿದ್ರೆ ಸುಮಾರು 30-35 ದಿವಸಗಳ ಒಟ್ಟು ಜೀವನ ಚಕ್ರವನ್ನು ಹೊಂದಿರುತ್ತೆ. ಆ ಒಂದು ಹೆಣ್ಣು ಪತಂಗ ಸುಮಾರು ಒಂದು ಎಲೆಯ ತಳಭಾಗದಲ್ಲಿ ತನ್ನ ಮೊಟ್ಟೆಯನ್ನು ಇಡೋದನ್ನು ನಾವು ಮತ್ತು ಅದರ ಮೊಟ್ಟೆಯ ಗುಂಪನ್ನು ನಾವು ಅಲ್ಲಲ್ಲಿ ಕಾಣ್ಬೋದು. ಆ ಗುಂಪನ್ನು ತನ್ನ ಹೊಟ್ಟೆಯ ಹಿಂಬಾಲಿ ಇರತಕ್ಕಂತಹ ಕೂದಲಿನಿಂದ ಅದು ಮುಚ್ಚಿರುತ್ತೆ. ಮೊಟ್ಟೆಯನ್ನು ಒಡೆದು ಹೊರಬಂದಂಥ ಮರಿಗಳು ಕ್ರಮೇಣ ಆ ಒಂದು ಕಾಂಡದ ಬುಡಕ್ಕೆ ಹರ್ಕೊಂಡು ಹೋಗಿ ಅಥವಾ ಚಲಿಸ್ಕೊಂಡು ಹೋಗಿ ಅಲ್ಲಿ ಎಲ್ಲಿಯಾದರೂ ಒಂದು ಕಡೆ ಮೃದುವಾದ ಭಾಗದಲ್ಲಿ ಅಥವಾ ಕಣ್ಣಿನ ಭಾಗದಲ್ಲಿ ಸೂಕ್ಷ್ಮವಾಗಿ ಆ ಒಂದು ಕಾಂಡದ ಒಳಗಡೆ ಕೊರ್ಕೊಂಡು ಒಳಗಡೆ ಸೇರಿಕೊಳ್ಳುತ್ತೆ. ಒಳಗಡೆ ಸೇರಿದ ನಂತರ ಆ ಒಂದು ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಸುಳಿಯನ್ನು ಒಳಭಾಗದಿಂದ ಕೊರೆದು ತಿನ್ನೋದನ್ನು ನಾವು ಕಾಣ್ತೀವಿ. ಕ್ರಮೇಣ ಹಾಗೆ ತಿನ್ಕೊಂಡು ಮೇಲ್ಗಡೆ ಸಾಗ್ತಾ ಹೋಗಿ ಆ ಒಂದು ಹೊರ ಬರತಕ್ಕಂತಹ ಕತ್ತಿನ ತನಕ ಅದನ್ನು ತಿಂದು ನಾಶಪಡಿಸ್ತಾ ಹೋಗುತ್ತೆ. ಹೀಗೆ ಒಳಗಿನ ಎಲ್ಲ ಅಂಗಾಂಶಗಳನ್ನು ತಿನ್ನೋದ್ರಿಂದ ಅದು ಆ ಭತ್ತದ ಬೆಳೆಗೆ ತೀವ್ರವಾದಂಥ ಹಾನಿಯನ್ನು ಉಂಟು ಮಾಡುತ್ತೆ. ಈ ಒಂದು ಹಾವಳಿ ಅಂದರೆ ಈ ಒಂದು ಕೀಟದ ಬಾಧೆ ಪೂರ್ವದಲ್ಲಿ ಅಂದರೆ ಬೆಳೆ ಇನ್ನೂ ಸಣ್ಣದಿದ್ದಾಗ ಕಾಣಿಸ್ಕೊಂಡಿದ್ದೇ ಆದರೆ ಸುಳಿಯನ್ನು ಒಣಗೋದನ್ನು ನಾವು ನೋಡ್ತೀವಿ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಡೆಡ್ ಹಾರ್ಟ್ ಅಂತ ಕರಿತೀವಿ ಅಥವಾ ಸತ್ತಂತಹ ಸುಳಿ ಅಂತೇಳಿ ಗುರುತಿಸ್ತೀವಿ. ಅದೇ ಒಂದು ಕೀಟದ ಹಾವಳಿ ಒಂದು ವಯಸ್ಸಾದಂತಹ ಗಿಡಗಳ ಮೇಲೆ ಅಥವಾ ಬೆಳೆಯ ಮೇಲೆ ಬಂದಾಗ ಭತ್ತದ ತೆನೆ
ಆ ಒಂದು ತೆನೆಯಲ್ಲಿ ಕಾಳು ತುಂಬೋದಿಲ್ಲ ಅಥವಾ ಹಾಲು ತುಂಬೋದಿಲ್ಲ. ಆ ಒಂದು ಸಂಪೂರ್ಣವಾಗಿ ಆ ಕಾಳುಗಳು ಜೊಳ್ಳಾಗೋದನ್ನು ನಾವು ನೋಡ್ತೀವಿ. ಅದನ್ನು ನಾವು ಬಿಳಿ ತೆನೆ ಅಥವಾ ಬ್ರಿಟಿಷ್ನಲ್ಲಿ ಅಥವಾ ಇಂಗ್ಲೀಷ್ನಲ್ಲಿ ನಾವು ಅದನ್ನು ವೈಟ್ ಇಯರ್ ಅಂತ ಕರಿತೀವಿ. ಹಾಗಾಗಿ ಜೊಳ್ಳಾಗುವಂಥದ್ದನ್ನು ನಾವು ನೋಡ್ತೀವಿ. ಸುಮಾರು ಎಷ್ಟು ಮಟ್ಟಿಗೆ ಅಥವಾ ಎಷ್ಟು ಶೇಕಡ ಹಾನಿಯಾಗುತ್ತೆ ಅಂತ ಹೇಳಿದ್ರೆ ಕನಿಷ್ಠ ಶೇಕಡ 30ರಿಂದ 50% ಆಗೋ ಹಾನಿಯನ್ನು ನಾವು ಕಾಣ್ತೀವಿ. ಕೆಲವೊಂದು ಬಾರಿ ಈ ಒಂದು ವಾತಾವರಣ ಭಾಳ ಪ್ರತಿಕೂಲವಾಗಿ ಅದಕ್ಕೆ ಅನುಕೂಲವಾಗಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಹಾವಳಿ 80ರಿಂದ 90% ಮುಟ್ಟುವಂತಹ ಸನ್ನಿವೇಶಗಳು ಸಾಕಷ್ಟಿರುತ್ತೆ. ಸೊ ಕ್ರಮೇಣವಾಗಿ ಈ ಒಂದು ಹುಳ ಆ ಒಂದು ತನ್ನ ಜೀವನ ಚಕ್ರವನ್ನು ಪೂರೈಸಲಿಕ್ಕೋಸ್ಕರ ಮತ್ತೆ ಆ ಒಂದು ಬುಡಕ್ಕೆ ಬಂದು ತಾನು ಹೊರಗಡೆ ಬರಲಿಕ್ಕೆ ಒಂದು ತೂತವನ್ನು ರಂಧ್ರವನ್ನು ಕಾಂಡದಲ್ಲಿ ಕೊರ್ಕೊಂಡು ಮಣ್ಣಿನಲ್ಲಿ ಬಂದು ಆ ಒಂದು ಕೋಶಾವಸ್ಥೆಯನ್ನು ತಲುಪುತ್ತೆ. ನಂತರ ಕಾಲಕ್ರಮೇಣ ಮತ್ತೆ ಮುಂದಿನ ಬೆಳೆಯ ಹೊತ್ತಿಗೆ ಅದರಿಂದ ಕೋಶದಿಂದ ಪತಂಗಗಳು ಹೊರಬಂದು ಮತ್ತೆ ಜೀವನ ಚಕ್ರವನ್ನು ಮುಂದುವರಿಸ್ತಾ ಹೋಗೋದನ್ನು ನಾವು ಕಾಣಬಹುದು. ಆ ಒಂದು ನಿಯಂತ್ರಣದ ಬಗ್ಗೆ ನಾವು ಗಮನ ಹರಿಸಿದ್ರೆ ಹಲವಾರು ನಿಯಂತ್ರಣ ಪದ್ಧತಿಗಳನ್ನು ನಾವು ನೋಡ್ಬೋದು. ಅದನ್ನು ನಾವು ಬೇಸಾಯ ಕ್ರಮಗಳಿಂದ, ಭೌತಿಕ ಕ್ರಮಗಳಿಂದ, ಯಾಂತ್ರಿಕ ಕ್ರಮಗಳಿಂದ, ಜೈವಿಕ ಕ್ರಮಗಳಿಂದ ಮತ್ತು ರಾಸಾಯನಿಕ ಕ್ರಮಗಳು, ಹೀಗೆ ಹಲವಾರು ಕ್ರಮಗಳನ್ನು ನಾವು ಅನುಸರಿಸಿ ರೈತರು ಸಮಗ್ರವಾಗಿ ನಿರ್ವಹಣೆ ಮಾಡಿದಾಗ ಮಾತ್ರ ಈ ಒಂದು ಕೀಟವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನಿರ್ವಹಣೆ ಅಂತಂದ ತಕ್ಷಣ ನಾವು ಗಮನಿಸ್ತಾ ಹೋದರೆ ಒಂದೊಂದೇ ಹಂತಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಬೇಸಾಯ ಕ್ರಮಗಳು ಅಂತ ಅನುಸರಿಸೋದನ್ನು ನೋಡೋದಾದರೆ ಹಳೆಯ ಬೆಳೆಯ ತ್ಯಾಜ್ಯಗಳನ್ನು ನಾವು ಸಂಪೂರ್ಣವಾಗಿ ನಾವು ಅದನ್ನು ನಾಶಪಡಿಸಬೇಕಾಗತ್ತೆ. ಅದರಿಂದಾಗಿ ಅಲ್ಲಿರ್ತಕ್ಕಂತಹ ಯಾವುದೇ ಕೋಶಾವಸ್ಥೆಯಲ್ಲಿರ್ತಕ್ಕಂತಹ ಹುಳುಗಳು ಸಂಪೂರ್ಣವಾಗಿ ನಾಶ ಆಗುತ್ತೆ. ಮತ್ತು ಮುಂದುವರೆದು ಮಾಗಿ ಉಳುಮೆ ಅಂತ ನಾವು ಹೇಳ್ತೀವಿ. ಆ ಒಂದು ಬೇಸಿಗೆಯ ಕಾಲದಲ್ಲಿ ಅಂದರೆ 2ನೇ ಬೆಳೆ ತಗೊಳ್ಳುವ ಪೂರ್ವದಲ್ಲಿ ಚೆನ್ನಾಗಿ ಆಳವಾದಂತಹ ಉಳುಮೆ ಮಾಡಿದ್ರೆ ಅದರಲ್ಲಿರ್ತಕ್ಕಂತಹ ಕೋಶಗಳು ಬಿಸಿಲಿಗೆ ಹೊರಬಂದು ಅದರಿಂದಾಗಿ ಸೂರ್ಯನ ಶಾಖಕ್ಕೆ ಆ ಕೋಶಗಳು ನಾಶವಾಗತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಹಲವಾರು ಪಕ್ಷಿಗಳು ಅದನ್ನು ಆರಿಸಿ ತಿನ್ನುವಾಗ ನಮ್ಮ ಮುಂದಿನ ಬೆಳೆಗೆ ಅದರ ಹಂತಗಳು ಕಡಿಮೆಯಾಗಿ ಹಾವಳಿ ಕಡಿಮೆ ಆಗೋದನ್ನು ನಾವು ಕಾಣ್ತೀವಿ. ಅದಲ್ಲದೆ ನಾವು ಈ ಬದುಗಳ ಸುತ್ತ ಇರತಕ್ಕಂತಹ ಹುಲ್ಲು, ಕಳೆ, ಕಸಗಳು ಇಂತಹವುಗಳನ್ನು ಸಹ ಬೇಸಿಗೆ ಕಾಲದಲ್ಲಿ ನಾವು ಸಮಗ್ರವಾಗಿ ತೆಗೆಯೋದ್ರಿಂದ ಅಲ್ಲಿಂದ ನಮಗೆ ಮುಂದಿನ ಬೆಳೆಗೆ ಬರ್ತಕ್ಕಂತಹ ಕಾಂಡಕೊರಕದ ಪತಂಗಗಳ ಸಂಖ್ಯೆ ಕಡಿಮೆ ಆಗೋದನ್ನು ನಾವು ಗಮನಿಸ್ತೀವಿ. ಇನ್ನು ಈ ಪತಂಗಗಳನ್ನು ನಾವು ಫೀಲ್ಡಲ್ಲಿ ಪ್ರಾರಂಭ ಆಗಿದೆ ಅಥವಾ ಕ್ಷೇತ್ರದಲ್ಲಿ ಪ್ರಾರಂಭವಾಗಿದೆ ಅಂತ ಗಮನಿಸಬೇಕಾದ್ರೆ ನಾವು ಅದಕ್ಕಾಗಿ ಮೋಹಕ ಬಲೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಆ ಮೋಹಕ ಬಲೆಗಳನ್ನು ಹಲವಾರು ಸಂಸ್ಥೆಗಳು ಇವತ್ತು ನಮಗೆ ರೈತರಿಗೆ ಒದಗಿಸ್ತಾ ಇದ್ದಾವೆ. ಅಂತಹ ಮೋಹಕ ಬಲೆಗಳನ್ನು ನಾವು 3 ಥರದಲ್ಲಿ ನಾವು ಈ ಒಂದು ಕೀಟವನ್ನು ನಿಯಂತ್ರಣ ಮಾಡಲಿಕ್ಕೆ ಬಳಸ್ಕೊಳ್ತೀವಿ. ಅಂದರೆ ಮೊದಲನೇದಾಗಿ ಮಾನಿಟ್ರಿಂಗ್ ಅಂತ ಹೇಳ್ತೀವಿ. ಅಂದರೆ ಕೀಟ ಬಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಈ ಒಂದು ಮೋಹಕ ಬಲೆಗಳನ್ನು ಬಳಸ್ತೀವಿ. ಎರಡನೇದಾಗಿ ಅವುಗಳಲ್ಲಿರ್ತಕ್ಕಂತಹ ಗುಂಪಾಗಿ ಅವುಗಳನ್ನು ಸಂಗ್ರಹಣೆ ಮಾಡಿ ನಾಶ ಮಾಡಲಿಕ್ಕೆ ಅದನ್ನು ಮಾಸ್ ಟ್ರ್ಯಾಪಿಂಗ್ ಅಂತ ಹೇಳ್ತೀವಿ. ಗಂಡು ಪತಂಗಗಳನ್ನು ಒಟ್ಟಾಗಿ ಆಕರ್ಷಣೆ ಮಾಡಿ ಅವುಗಳನ್ನು ನಾಶಪಡಿಸುವಂತಹ ಕ್ರಮ ಅದು. ಮೂರನೇದಾಗಿ ಅವುಗಳ ಒಂದು ಮೇಟಿಂಗ್ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಅಂದರೆ ಆ ಒಂದು ಸಂಯೋಗ ಕ್ರಿಯೆಯನ್ನು ನಾಶಪಡಿಸೋದ್ರ ಮೂಲಕ ಅಥವಾ ಅದಕ್ಕೆ ಅಡ್ಡಿಪಡಿಸೋ ಮುಖಾಂತರ ನಾವು ಅವುಗಳ ಒಂದು ಸಂತತಿಯನ್ನು ನಿಯಂತ್ರಣ ಮಾಡೋದು ಅಂತ ಹೇಳ್ತೀವಿ. ಈ 3 ಕ್ರಮದಲ್ಲಿ ನಾವು ಈ ಒಂದು ಫೆರಮೋನನ್ನು ನಾವು ಅಥವಾ ಬಳಸ್ಕೊಳ್ಬೋದು ಅಥವಾ ಆ ಒಂದು ಕೀಟಗಳು ಬಿಡುಗಡೆ ಮಾಡ್ತಕ್ಕಂತಹ ರಾಸಾಯನಿಕದಿಂದ ನಾವು ನಿಯಂತ್ರಣ ಮಾಡ್ತಕ್ಕಂಥದ್ದು. ಅದರಲ್ಲಿ ನಮಗೆ ಕೇವಲ ನಮ್ಮ ಹೊಲದಲ್ಲಿ ಈ ಕೀಟಗಳು ಬಂದಿದೆಯಾ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ನಾವು 2 ಮೋಹಕ ಬಲೆಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಪ್ರತಿ ಎಕರೆಗೆ 1 ಹೆಕ್ಟೇರಿಗೆ 5 ಮೋಹಕ ಬಲೆಗಳ ಅವಶ್ಯಕತೆ ಇದೆ. ಅದೇ ರೀತಿಯಾಗಿ ನಾವು ಅವುಗಳನ್ನು ಗುಂಪಾಗಿ ಒಟ್ಟಾಗಿ ನಾವು ಆ ಗಂಡು ಪತಂಗಗಳನ್ನು ಆಕರ್ಷಣೆ ಮಾಡ್ಕೊಳ್ಳಿಕ್ಕೋಸ್ಕರ ಸುಮಾರು 20 ಮೋಹಕ ಬಲೆಗಳನ್ನು 1 ಹೆಕ್ಟೇರ್ ಪ್ರದೇಶಕ್ಕೆ ಅಳವಡಿಸಬೇಕಾಗತ್ತೆ. ಹಾಗಾಗಿ ಒಟ್ಟಾಗಿ ಸಂಗ್ರಹಣೆ ಆದಂತಹ ಎಲ್ಲ ಗಂಡು ಪತಂಗಗಳನ್ನು ಸಾಮೂಹಿಕವಾಗಿ ನಾಶಪಡಿಸೋದ್ರ ಮುಖಾಂತರ ಹೆಣ್ಣು ಪತಂಗಗಳಿಗೆ ಗಂಡಿನ ಒಂದು ಲಭ್ಯತೆಯನ್ನು ಕಡಿಮೆ ಮಾಡೋದ್ರ ಮುಖಾಂತರ ನಾವು ಸಂಪೂರ್ಣವಾಗಿ ಅದನ್ನು ನಾಶಪಡಿಸ್ಬೋದಾಗತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಆ ಫೆರಮೋನ್ಗಳನ್ನು ಬಳಕೆ ಮಾಡಿಕೊಂಡು ರಾಸಾಯನಿಕಗಳ ಉಪಯೋಗ ಇಲ್ಲದೇ ನಿಯಂತ್ರಣ ಮಾಡಲಿಕ್ಕೆ ಸಹ ಸಾಧ್ಯ ಇದೆ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಗಿಳಿ, ನವಿಲು, ಕಾಗೆ, ಮೈನಾ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು, ಕಾಳು, ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ. ತಮಟೆ, ಪಟಾಕಿ, ಕೂಗು, ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ.
ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ. ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ, ದೀರ್ಘಕಾಲ ಪರಿಣಾಮಕಾರಿ. ದಾಳಿಂಬೆ, ಸೀಬೆ, ಮಾವು, ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ. ಗ್ರೆಸ್ ಇಕೋ ಸೈನ್ಸಸ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಕದಂಬ ಅಗ್ರಿಟೆಕ್ ರಾಜ್ಯದ ಜನಪ್ರಿಯ ಸೋಲಾರ್ ಪಂಪ್. ಅತ್ಯಧಿಕ ಕಾರ್ಯಕ್ಷಮತೆಯ ಸೋಲಾರ್ ಪ್ಯಾನೆಲ್ ಮತ್ತು ಶಕ್ತಿ ಸೋಲಾರ್ ಪಂಪ್. ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಮುಕ್ತಿ, ಬೆಳಗಿನಿಂದಲೇ ಹಗಲು ನೀರಾವರಿ. 25 ವರ್ಷಕ್ಕೂ ಹೆಚ್ಚು ಬಾಳಿಕೆಯ ಸೋಲಾರ್ ಪ್ಯಾನೆಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಸೋಲಾರ್ ಪಂಪ್. ನಂಬಿಕಾರ್ಹ ಸೋಲಾರ್ ಪಂಪಿಗೆ ರಾಜ್ಯದ ನಂಬರ್ 1 ಕಂಪನಿ ಕದಂಬ ಅಗ್ರಿಟೆಕ್. ಮುಂದುವರೆದು ನಾವು ಆ ಒಂದು ಕೀಟಗಳನ್ನು ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಅಥವಾ ರಾಸಾಯನಿಕಗಳ ಬಳಕೆ ಇಲ್ಲದೆ ನಿಯಂತ್ರಣ ಮಾಡಬೇಕು ಅಂತ ಹೇಳಿದ್ರೆ ಜೈವಿಕ ನಿಯಂತ್ರಣ ಅಂತ ಹೇಳ್ತೀವಿ. ಆ ಒಂದು ಜೈವಿಕ ನಿಯಂತ್ರಣಕ್ಕೆ ನಾವು ಒಳಪಡಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಮ್ಮ ಹೊಲದಲ್ಲಿ ಇರ್ತಕ್ಕಂತಹ ಜೇಡ ಮತ್ತು ಗುಲ್ಗಂಜಿ ಹುಳ, ಕೊಡತಿ ಹುಳ ಇಂತಹ ಹಲವಾರು ರೈತ ಮಿತ್ರ ಕೀಟಗಳಿರುತ್ತೆ. ಅವುಗಳ ಸಂತತಿಯನ್ನು ವೃದ್ಧಿ ಮಾಡೋದ್ರ ಮುಖಾಂತರ ಸಹ ನಾವು ಈ ಒಂದು ಹಳದಿ ಕಾಂಡ ಕೊರಕವನ್ನು ನಿಯಂತ್ರಣ ಮಾಡ್ಕೊಳ್ಬೋದು. ಅವುಗಳ ಒಂದು ಸಂತತಿಯನ್ನು ನಾವು ಹೆಚ್ಚು ಪಡಿಸ್ಬೇಕಂತ ಹೇಳಿದ್ರೆ ಸಾಧ್ಯವಾದಷ್ಟು ಕಡಿಮೆ ರಾಸಾಯನಿಕವನ್ನು ಬಳಸಬೇಕು. ಮತ್ತು ಬದುಗಳ ಸುತ್ತ ಹೆಸರು, ಅಲಸಂದೆ, ಉದ್ದು, ಪುಂಡಿ, ಬೆಂಡಿ, ತೊಗರಿ ಅಥವಾ ಚೆಂಡು ಹೂವು ಇಂತಹ ಹಲವಾರು ಬೆಳೆಗಳನ್ನು ನಾವು ಆಶ್ರಯ ಬೆಳೆಗಳನ್ನು ಹಾಕೋದ್ರ ಮುಖಾಂತರ ಅವುಗಳ ಸಂಖ್ಯೆಯ ಅಭಿವೃದ್ಧಿಗೆ ನಾವು ಸಹಕರಿಸ್ಬೋದು. ಹಾಗಾಗಿ ಅಲ್ಲಿ ಅಭಿವೃದ್ಧಿಯಾಗತಕ್ಕಂತಹ ಇಂತಹ ಪರತಂತ್ರ ಅಥವಾ ಪರಭಕ್ಷಕ ಜೀವಿಗಳು ಕ್ರಮೇಣವಾಗಿ ಮುಖ್ಯ ಕ್ಷೇತ್ರಕ್ಕೆ ಹೋಗಿ ಈ ಒಂದು ಸಂತತಿಯನ್ನು, ಈ ಕಾಂಡಕೊರಕ ಹುಳುವಿನ ಸಂತತಿಯನ್ನು ನಿಯಂತ್ರಣ ಮಾಡೋದನ್ನು ನಾವು ನೋಡ್ಬೋದು. ಇನ್ನು ಅತಿ ಹೆಚ್ಚು ಕೀಟನಾಶಕವನ್ನು ಬಳಸ್ತಕ್ಕಂತಹ ಪ್ರದೇಶಗಳಲ್ಲಿ ಸಣ್ಣ ಸಣ್ಣ ಹುಲ್ಲಿನ ಪಿಂಡಿಗಳನ್ನು ಮಾಡಿ ಅದನ್ನು ಒಂದು ಕಟ್ಟಿಗೆಗೆ ಕಟ್ಟುವುದರ ಮುಖಾಂತರ ಸುಮಾರು ಒಂದು ಎಕರೆಗೆ 15ರಿಂದ 20 ಕಟ್ಟಿಗೆಗಳನ್ನು ನಿಲ್ಲಿಸಿ ಅದಕ್ಕೆ ಸಣ್ಣ ಸಣ್ಣ ಹುಲ್ಲಿನ ಪಿಂಡಿಗಳನ್ನು ಇಟ್ಟಾಗ ಅದರ ಮೇಲೆ ಈ ಜೇಡದ ಸಂತತಿ ಅಭಿವೃದ್ಧಿ ಹೊಂದ್ತಾ ಹೋಗುತ್ತೆ. ನಾವು ಸಿಂಪರಣೆಯನ್ನು ಮಾಡುವಾಗ ಸಾಧ್ಯವಾದಷ್ಟು ಅಂತಹ ಹುಲ್ಲಿನ ಪಿಂಡಿಗಳಿಗೆ ಯಾವುದೇ ಕಾರಣಕ್ಕೂ ಈ ಕೀಟನಾಶಕ ತಗಲದಂತೆ ಎಚ್ಚರಿಕೆಯನ್ನು ವಹಿಸಿದರೆ ಅದರಲ್ಲಿ ಅಭಿವೃದ್ಧಿ ಆಗ್ತಕ್ಕಂತಹ ಈ ಒಂದು ಜೇಡರ ಹುಳುಗಳು ಈ ಒಂದು ಕಾಂಡ ಕೊರಕದ ಮೊಟ್ಟೆಯ ಮರಿಗಳನ್ನು ತಿಂದು ಅದನ್ನು ನಿಯಂತ್ರಣದಲ್ಲಿ ಇಡೋದನ್ನು ಸಹ ನಾವು ನೋಡ್ಬೋದು. ಇನ್ನು ಪ್ರಯೋಗಾಲಯಗಳಲ್ಲಿ, ಕೃಷಿ ವಿಶ್ವವಿದ್ಯಾಲಯಗಳ ಪ್ರಯೋಗಾಲಯಗಳಲ್ಲಿ ಲಭ್ಯ ಇರತಕ್ಕಂತಹ ಟ್ರೈಕೋಗ್ರಾಮ ಜಪೋನಿಕಮ್ ಈ ಒಂದು ಕಡಜದ ಹುಳುಗಳನ್ನು ಸುಮಾರು 1 ಎಕರೆಗೆ 1,00,000 ಜೀವಿಗಳನ್ನು, ಇವು ಪರತಂತ್ರ ಜೀವಿಗಳು, ಈ ಕಾಂಡ ಕೊರಕದ ಮೊಟ್ಟೆಯ ಮೇಲೆ ತನ್ನ ಮೊಟ್ಟೆಯನ್ನಿಟ್ಟು ಆ ಮೊಟ್ಟೆಯಿಂದ ಬಂದಂತಹ ಕಡಜದ ಮರಿಗಳು ಈ ಕಾಂಡ ಕೊರಕದ ತತ್ತಿಯನ್ನು ತಿಂದು ಭಕ್ಷಿಸಿ ಅಥವಾ ಅದರಿಂದ ಹೊರಬರ್ತಕ್ಕಂತಹ ಮರಿಗಳ ಮೇಲೆ ದಾಳಿ ಮಾಡಿ ಅಥವಾ ಅದನ್ನು ತಿಂದು ತಮ್ಮ ಸಂಖ್ಯೆಯನ್ನು ವೃದ್ಧಿಸ್ಕೊಳ್ತಾ ಹೋಗ್ತವೆ. ಈ ರೀತಿಯಾದಂತಹ ಪರಭಕ್ಷಕ ಜೀವಿಗಳನ್ನು, ಪರತಂತ್ರ ಜೀವಿಗಳನ್ನು ಬಳಕೆ ಮಾಡೋದರ ಮುಖಾಂತರ ಸಹ ನಾವು ಈ ಕೀಟವನ್ನು ನಿಯಂತ್ರಣ ಮಾಡ್ಬೋದು. 5 ಹಂತಗಳಲ್ಲಿ ನಾವು ಬಿಡುಗಡೆ ಮಾಡಬೇಕಾಗತ್ತೆ.
ಈ ಒಂದು ಪರತಂತ್ರ ಜೀವಿಗಳನ್ನು ನಾವು ಪ್ರಾರಂಭದಲ್ಲಿ 1 ತಿಂಗಳ ಅಂದರೆ ನಾವು ನಾಟಿ ಮಾಡಿದಂತಹ 1 ತಿಂಗಳ ನಂತರ 30ನೇ ದಿನದ ಬೆಳೆಯಿಂದ ನಾವು ಪ್ರಾರಂಭ ಮಾಡಬೇಕು. ಪ್ರತಿ ವಾರ ಒಂದು 20,000ದಂತೆ ಪ್ರತಿ ವಾರ 20,000 ಪರತಂತ್ರ ಜೀವಿಗಳನ್ನು ನಾವು ಬಿಡುಗಡೆ ಮಾಡ್ತಾ ಹೋಗಬೇಕು. ಈ ಪರತಂತ್ರ ಜೀವಿಗಳು ನಮಗೆ ಸ್ಥಳೀಯವಾಗಿ ಕೃಷಿ ಇಲಾಖೆಯ ಪರತಂತ್ರ ಜೀವಿ ಪ್ರಯೋಗಾಲಯದಲ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯಗಳ ಪರತಂತ್ರ ಜೀವಿ ಪ್ರಯೋಗಾಲಯದಲ್ಲಿ ನಮಗೆ ಲಭ್ಯ ಇದೆ. ನೀವು ಕೃಷಿ ಇಲಾಖೆಯಿಂದ ತೊಗೊಂಡ್ರೆ ಅತ್ಯಂತ ಕಡಿಮೆ ಅಥವಾ ರಿಯಾಯಿತಿ ದರದಲ್ಲಿ ಸಹ ಅವು ನಿಮಗೆ ಲಭ್ಯ ಆಗುತ್ತೆ. ಇವುಗಳನ್ನು ನಾವು ಮಾಡಬೇಕಾದ್ರೆ ಆ ಒಂದು ಕಾರ್ಡಿನಲ್ಲಿ ಅವು ಸಿಗುತ್ತೆ. ಆ ಕಾರ್ಡನ್ನು ನಾವು ಅಂದರೆ ಸುಮಾರು ಒಂದು ಪೋಸ್ಟ್ ಕಾರ್ಡ್ ಅಗಲದಲ್ಲಿ ಇರತಕ್ಕಂತಹ ಕಾರ್ಡ್ಗಳ ಮೇಲೆ ಈ ಒಂದು ಪರತಂತ್ರ ಜೀವಿಗಳನ್ನು ಅವರು ಒದಗಿಸ್ಕೊಡ್ತಾರೆ. ಅದರಲ್ಲಿರ್ತಕ್ಕಂತಹ ಮೊಟ್ಟೆಗಳ ಮೇಲೆ ಈ ಪರತಂತ್ರ ಜೀವಿಗಳು ಅಂದರೆ ಆ ಒಂದು ಅಕ್ಕಿಯ ಮೊಟ್ಟೆ ಅಂತ ಹೇಳ್ತೀವಿ ನಾವು, ಅಕ್ಕಿ ಹುಳದ ಚಿಟ್ಟೆಯ ಮೊಟ್ಟೆಗಳ ಮೇಲೆ ಈ ಒಂದು ಪರತಂತ್ರ ಜೀವಿಯ ಮೊಟ್ಟೆಗಳು ಇಟ್ಟಿರುತ್ತವೆ. ಅಂತಹ ಮೊಟ್ಟೆಗಳನ್ನು ನಾವು ಒಂದು ಕಾರ್ಡಿನ ಮೇಲೆ ಅವರು ಒದಗಿಸ್ತಾರೆ. ಅದನ್ನು ತಂದು ನಾವು 12 ತುಂಡುಗಳಾಗಿ ಮಾಡಿ ಸುಮಾರು 100 ಮೀಟರಿಗೆ ಒಂದರಂತೆ ನಾವು ಅದನ್ನು ಕಟ್ಟಬೇಕಾಗತ್ತೆ. ಅಥವಾ ಮೇಲಿನ 2ನೇ ಎಲೆಯ ತಳಭಾಗದಲ್ಲಿ ನಾವು ಅದನ್ನು ಸ್ಟಾಪಲ್ ಮಾಡಬೇಕಾಗತ್ತೆ. ಹಾಗೆ ಮಾಡಿದ 1-2 ದಿನಗಳಲ್ಲಿ ಈ ಪರತಂತ್ರ ಜೀವಿಗಳು ಹೊರಗಡೆ ಬಂದು ಅದರಲ್ಲಿರ್ತಕ್ಕಂತಹ ಸುತ್ತಮುತ್ತ ಇರತಕ್ಕಂತಹ ಕಾಂಡ ಕೊರಕದ ತತ್ತಿಗಳ ಮೇಲೆ ತಮ್ಮ ತತ್ತಿಯನ್ನಿಟ್ಟು ಅವುಗಳನ್ನು ನಿಯಂತ್ರಣ ಮಾಡೋದನ್ನು ನಾವು ನೋಡ್ತೀವಿ. ಈ ಒಂದು ಹಳದಿ ಕಾಂಡ ಕೊರಕದ ನಿಯಂತ್ರಣ ಅಥವಾ ಅದರಲ್ಲೂ ಬೇಸಾಯ ಕ್ರಮಗಳಿಂದ ಅಂತಂದಾಗ ರೈತರು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂಥದ್ದು ಸಾಧ್ಯವಾದಷ್ಟು ಸಾರಜನಕ ರಸಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ಅಂದರೆ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ನಾವು ಈ ಒಂದು ಸಾರಜನಕ ಗೊಬ್ಬರವನ್ನು ಕೊಡಬೇಕು. ನಾವು ಈ ಒಂದು ಭಾಗದಲ್ಲಿ ಗಮನಿಸಿದಾಗ ಯಥೇಚ್ಛವಾಗಿ ಈ ಒಂದು ಯೂರಿಯಾ ಗೊಬ್ಬರದ ಬಳಕೆಯನ್ನು ನಾವು ಕಾಣ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ, ಆ ಒಂದು ಕಾಂಡದಲ್ಲಿ ಒಂದು ಸಕ್ಯುಲೆನ್ಸಿ ಅಂತ ಹೇಳ್ತೀವಿ, ಅಥವಾ ಕಾಂಡ ಮೃದುವಾಗಿ ಅದರಲ್ಲಿ ಸಕ್ಕರೆಯ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ನೀರಿನ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದಾಗ ಈ ಒಂದು ಕಾಂಡ ಕೊರಕದ ಒಂದು ಮರಿಗಳು ಆ ಒಂದು ಕಾಂಡವನ್ನು ಕೊರೆಯೋದಕ್ಕೆ ನಾವು ಭಾಳ ಸುಲಭವಾಗುತ್ತೆ. ಹಾಗಾಗಿ ಆ ಒಂದು ಬಾಧೆನೂ ಸಹ ಭಾಳ ತೀವ್ರವಾಗಿ ಆಗುತ್ತೆ. ಅದರಿಂದಾಗಿ ಸಾರಜನಕ ರಸಗೊಬ್ಬರ ಬಳಕೆಯನ್ನು ಮಿತ ಬಳಕೆಯನ್ನು ಮಾಡೋದರ ಮುಖಾಂತರ ಮತ್ತು ಅದೇ ರೀತಿಯಾಗಿ ನಾವು ಲಘು ಪೋಷಕಾಂಶ ಅಥವಾ ಅಪ್ರಮುಖ ಪೋಷಕಾಂಶ ಅಂತ ಕರೀತಕ್ಕಂತಹ ಒಂದು ಸಿಲಿಕಾನ್ ಅಂಶ ಹೆಚ್ಚು ಇದ್ದಾಗ ಕಾಂಡಕ್ಕೆ ಒಂದು ದೃಢತೆಯನ್ನು ಕೊಡುತ್ತೆ ಅಥವಾ ಅದನ್ನು ಭಾಳ ಗಟ್ಟಿಗೊಳಿಸುತ್ತೆ. ಹಾಗಾಗಿ ಭತ್ತದಲ್ಲಿ ಸಿಲಿಕಾನ್ ಒಂದು ಪೋಷಕಾಂಶವಾಗಿ ಪ್ರಧಾನ ಪೋಷಕಾಂಶವಾಗಿ ನಾವು ಪರಿಗಣಿಸಬೇಕಾಗತ್ತೆ. ಸಿಲಿಕಾನ್ ಅಂಶವನ್ನು ನಾವು ಹೆಚ್ಚಿಸಬೇಕಾಗತ್ತೆ. ಆ ಒಂದು ಸಿಲಿಕಾನ್ ಅಂಶ ಹೆಚ್ಚಾಗಬೇಕು ಅಂತೇಳಿದರೆ ಇತ್ತೀಚೆಗೆ ನಮಗೆ ದೊರೀತಾ ಇರತಕ್ಕಂತಹ ಸಾವಯವದಲ್ಲಿ ಬಯೋಚಾರ್ನ ಒಂದು ಬಳಕೆಯನ್ನು ನಾವು ಹೆಚ್ಚಾಗಿ ಮಾಡೋದ್ರಿಂದ ಆ ಒಂದು ಕಾಂಡ ಕೊರಕದ ಒಂದು ನಿರೋಧಕತ್ವವನ್ನು ನಾವು ಬೆಳೆಗಳಲ್ಲಿ ಜಾಸ್ತಿಯನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಮುಗಿದ ನಂತರ ನಾವು ಕೊನೆಯದಾಗಿ ನಾವು ಹೇಳಬೇಕಂತ ಹೇಳಿದ್ರೆ ಭಾಳ ಮುಖ್ಯವಾದದ್ದು ಈ ಒಂದು ಹೋಸ್ಟ್ ಪ್ಲಾಂಟ್ ರೆಸಿಸ್ಟೆನ್ಸ್ ಅಂತೇವೆ. ಅಂದರೆ ಈ ಬೆಳೆಗಳಲ್ಲಿ ನಿರೋಧಕ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಇದನ್ನು ನಾವು ಸಾಧಾರಣವಾಗಿ ಹೇಳ್ತೀವಿ, ಯಾವುದು ಕಾಂಡ ಕೊರಕ ಕೀಟಗಳಿಗೆ ನಿರೋಧಕ ಇದೆ ಅಂತಹ ತಳಿಗಳನ್ನು ಹೆಚ್ಚು ಬೆಳೀರಿ ಅಂತ ಹೇಳಿರ್ತೀವಿ. ಅಂತಹ ತಳಿಗಳನ್ನು ರೈತರು ಆಯ್ಕೆ ಮಾಡಿಕೊಂಡಾಗ ಈ ಎಲ್ಲ ಕ್ರಮಗಳು ಬೇಕಾಗೋದೇ ಇಲ್ಲ. ಆದರೆ ರೈತರು ಹೆಚ್ಚಿನ ಒಂದು ಒತ್ತನ್ನು ಈ ನಿರೋಧಕ ತಳಿಗಳ ಆಯ್ಕೆಗೆ ಬಳಸ್ಕೊಳ್ಬೇಕಾಗತ್ತೆ. ಅದಲ್ಲದೆ ಕೊನೆಯದಾಗಿ ನಾವು ಇವೆಲ್ಲ ವರ್ಕೌಟ್ ಆಗಲಿ ಅಥವಾ ಇದನ್ನೆಲ್ಲ ಅನುಸರಿಸಿದ ನಂತರ ಕೊನೆಯ ಅಸ್ತ್ರವಾಗಿ ಹಲವಾರು ರಾಸಾಯನಿಕಗಳ ಬಳಕೆಗೆ ಹೋಗೋದನ್ನು ನಾವು ನೋಡ್ತೀವಿ. ಇದರಲ್ಲಿ ರಾಸಾಯನಿಕಗಳು ಅಂತ ಬಂದಾಗ ಭಾಳ ಸೂಕ್ಷ್ಮವಾಗಿ ರೈತರು ರಾಸಾಯನಿಕಗಳನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಯಾಕೆಂದರೆ ಇವತ್ತು ಯಾವುದೇ ಆಹಾರದಲ್ಲಿ ಕೀಟನಾಶಕದ ಶೇಷಾಂಶ ಮನುಷ್ಯನ ಆರೋಗ್ಯಕ್ಕೆ, ಮಣ್ಣಿನ ಆರೋಗ್ಯಕ್ಕೆ ಹಾನಿಕಾರಕ ಆಗಿರುತ್ತೆ. ಹಾಗಾಗಿ ಈ ಕೀಟನಾಶಕಗಳ ಆಯ್ಕೆಯಲ್ಲಿ ಒತ್ತು ಕೊಡಬೇಕಾಗಿರ್ತಕ್ಕಂಥದ್ದು ಹಸಿರು ಚಿಹ್ನೆ ಇರತಕ್ಕಂತಹ ಕೀಟನಾಶಕಗಳಿಗೆ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು. ಅದರಲ್ಲಿ ಭಾಳ ಮುಖ್ಯವಾಗಿ ಇವತ್ತು ನಮಗೆ ಹಲವಾರು ಹರಳು ರೂಪದ ಒಂದು ಕೀಟನಾಶಕಗಳು ಸಹ ಲಭ್ಯ ಇದೆ. ಅದರಲ್ಲಿ ಮೊದಲನೇದಾಗಿ ಫಿಪ್ರೋನಿಲ್ ಹರಳುಗಳು ನಮಗೆ ಸಿಗ್ತವೆ. ಅದೇ ರೀತಿ ಕ್ಲೋರಾಂಟ್ರಿನಿಲಿಪ್ರೋಲ್ ಹರಳುಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಇವುಗಳನ್ನು ಎಕರೆಗೆ 4 kg ಅಂತೆ ಬಳಕೆ ಮಾಡಿ ಈ ಒಂದು ಕೀಟವನ್ನು ನಿಯಂತ್ರಣ ಮಾಡ್ಬೋದು. ಇಲ್ಲ ಅಂತಂದರೆ ಇವತ್ತು ಮಾರುಕಟ್ಟೆಯಲ್ಲಿ ಹಲವಾರು ಸಂಪರ್ಕ ಕೀಟನಾಶಕಗಳು ಲಭ್ಯ ಇದೆ. ಅಂತಹ ಸಂಪರ್ಕ ಕೀಟನಾಶಕಗಳನ್ನು ಅವಶ್ಯಕತೆಗೆ ತಕ್ಕಂತೆ, ಅಂದರೆ ಕೀಟ ಯಾವಾಗ ಆರ್ಥಿಕ ನಷ್ಟ ರೇಖೆಯನ್ನು ಮುಟ್ಟಿದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಪ್ರತಿ ಚದರ ಮೀಟರಿಗೆ 1 ಮೊಟ್ಟೆ ಅಥವಾ 1 ಸುಳಿ ಒಣಗಿರತಕ್ಕಂಥದ್ದು ಅಥವಾ 1 ತೆನೆ ಒಣಗಿರತಕ್ಕಂಥದ್ದನ್ನು ನಾವು ಗಮನಿಸಿ ಆಗ ಮಾತ್ರ ನಾವು ಈ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವ ಕಾಲಕ್ಕೆ ಮುಂಜಾನೆ ಅಥವಾ ಸಾಯಂಕಾಲ ವೇಳೆಯಲ್ಲಿ ನಾವು ಈ ಒಂದು ಕೀಟನಾಶಕಗಳನ್ನು ಬಳಕೆ ಮಾಡಬೇಕಾಗತ್ತೆ. ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಬಳಸಬೇಕು, ಸಿಂಪಡಣಾ ದ್ರಾವಣವನ್ನು ಬಳಸಬೇಕು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿಯೇ ಕೀಟನಾಶಕಗಳನ್ನು
ಬಳಕೆ ಮಾಡಿದಾಗ ಈ ಒಂದು ಕೀಟವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ, ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಮಂಗ, ಹಂದಿ, ಕಾಡೆಮ್ಮೆ, ಜಿಂಕೆ, ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ? ಚಿಂತಿಸಬೇಡಿ. ಗ್ರಾಸ್ ಇಕೋಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ. ಕಾಫಿ, ಕೋಕೋ, ತೆಂಗು, ಅಡಿಕೆ, ದಾಳಿಂಬೆ, ಬಾಳೆ, ಹೂ, ಹಣ್ಣು, ತರಕಾರಿ, ಭತ್ತ, ಕಬ್ಬು ಬೆಳೆ ಸಂರಕ್ಷಿಸಿ. ಅಂತಾರಾಷ್ಟ್ರೀಯ ತಂತ್ರಜ್ಞಾನ, ಕೈಗೆಟುಕುವ ಬೆಲೆ, ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ. ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಎಕೋಸೈನ್ಸಸ್. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು, ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್. ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ರೈತ ಬಾಂಧವರಿಗೆ ನಮಸ್ಕಾರಗಳು. ನಮ್ಮ ಹೆಸರು ಕೆ ಶ್ರೀನಿವಾಸ್ ಅಂತ. ಗಂಗಾವತಿ ಭಾಗದಲ್ಲಿ ನಾನು ಬ್ಯಾರಿಕ್ಸ್ ಆಗ್ರೋ ಸೈನ್ಸಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಇದು ನಮ್ಮದು ಭತ್ತದ ಬೆಳೆಯಲ್ಲಿ ಕಾಂಡಕೊರಕ ಹಾವಳಿ ಈ ತುಂಗಭದ್ರಾ ಅಚ್ಚುಕಟ್ಟಿ ಪ್ರಾಧಿಕಾರದಲ್ಲಿ ಹಾವಳಿ ಜಾಸ್ತಿ ಇರುತ್ತೆ. ಸೊ ಕಾಂಡಕೊರಕದಾಗೋಸ್ಕರ ಎಕ್ಸ್ಪೆಷಲಿಗೋಸ್ಕರ ನಮ್ಮ ಬ್ಯಾರಿಕ್ಸ್ ವತಿಯಿಂದ ಒಂದು ಹೊಸ ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಅದರ ಹೆಸರು ಬಂದು ಬ್ಯಾರಿಕ್ಸ್ ಟ್ರ್ಯಾಪರ್ ಯೆಲ್ಲೋ ಸ್ಟೆಂಬೋರರ್ ಅಂತ. ದೀರ್ಘ ಕಾಲದಲ್ಲಿ ಕಂಟ್ರೋಲ್ ಮಾಡೋಂಗೆ ಮತ್ತು ಇದು ಬಂದು ಫೆರಮೋನ್ ಟ್ರ್ಯಾಪ್ ಅಂತ. ಸೊ ಅದರಿಂದ ಏನಂದರೆ ಹಳದಿ ಕಾಂಡಕೊರಕ ಪತಂಗಗಳು, ಗಂಡು ಮತ್ತು ಹೆಣ್ಣು ಆಕರ್ಷಕ ಮೋಹಕ ಬಲೆಗಳು ಇದಾಗಿರುತ್ತದೆ. ಸೊ ಇದು ಒಂದು ಪರಿಸರ ಸ್ನೇಹಿ ವಸ್ತು ಆಗಿದೆ. ಸೊ ರೈತರಿಗೆ ಆಗಲಿ ಮತ್ತು ಪರಿಸರಕ್ಕಾಗಲಿ ಯಾವುದೇ ಹಾನಿಕಾರಕ ಇಲ್ಲ. ದೀರ್ಘಾವಧಿ ಅಂದರೆ ಒಂದು 60 ದಿವಸ ತನಕ 1 ಎಕರೆದಲ್ಲಿ 1 ಟ್ರ್ಯಾಪ್ ಮಾತ್ರ ಇನ್ಸ್ಟಾಲ್ ಮಾಡ್ಬೋದು. ಈ ಟ್ರ್ಯಾಪಲ್ಲಿ ನಿಮಗೆ ಫ್ಲೈಸ್ ಒಂದೇ ಬೀಳ್ದಿರಲಿ, 2 ಬಿದ್ದಿರಲಿ, ಅಕಸ್ಮಾತ್ ಬೀಳದೇ ಇದ್ನಪ್ಪ ಅಂದ್ರೆ ನಮಗೇನು ಎಫೆಕ್ಟ್ ಇಲ್ಲ ಅಂತೇಳಿ ಅರ್ಥ. ಅಕಸ್ಮಾತ್ 1 ಅಥವಾ 2 ಬಿತ್ತು, ಇಲ್ಲ 5 ಬಿತ್ತಪ್ಪ ಅಂದ್ರೂ, 10 ಬಿತ್ತಪ್ಪ ಅಂದ್ರೂ, ನಿಮಗೆ ಬಿದ್ದ ತಕ್ಷಣ ಒಂದು ಫೋಟೋ ತೊಗೊಂಡು ಇಲ್ಲಾಂದರೆ ಟ್ರ್ಯಾಪ್ದು ಏನಾದರೂ ತೊಗೊಂಡೋಗಿ ನಿಮ್ಮ ಶಾಪ್ನವ್ರ ಹತ್ರ ಹೋಗಿ ಕೇಳಿದ್ರಪ್ಪ ಅಂದರೆ ಅವ್ರ ಹತ್ರ ನೀವು ಬೇಕಾದ್ರೆ ಟ್ರ್ಯಾಪ್ಸ್ ಆದರೂ ಹಾಕಿ, ಇಲ್ಲಾಂದ್ರೆ ಅದಕ್ಕೆ ತಕ್ಕಂಗೆ ಯಾವುದಾದ್ರೂ ಒಂದು ಒಳ್ಳೆ ಸ್ಪ್ರೇ ಆದರೂ ಮಾಡ್ಕೊಳ್ಳಿ. ಅಂದರೆ ನಿಮಗೆ ಫ್ಲೈಸ್ ಡ್ಯಾಮೇಜ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಸ್ಪ್ರೇ ಮಾಡಿದರೆ ನಡೆದೋಗುತ್ತೆ. ನಿಮಗೆ ನಿಮ್ಮ ಲ್ಯಾಂಡಲ್ಲಿ ಏನು ಎಫೆಕ್ಟ್ ಇದೆ ಏನಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದು ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಇದು ಒಂದೇ ಟ್ರ್ಯಾಪ್ ಆಗಿರೋದ್ರಿಂದ ನೀವು ಎಲ್ಲಿ ಎಫೆಕ್ಟ್ ಜಾಸ್ತಿ ಇದೆನೋ, ಎಲ್ಲಿ ಅದರ ಡ್ಯಾಮೇಜ್ ಜಾಸ್ತಿ ಇದೆ ನೋಡಿಕೊಂಡು ಅಲ್ಲಿ ಇನ್ನೊಂದು ಟ್ರ್ಯಾಪ್ ಬೇಕಾದ್ರೂ ಹಾಕ್ಬೋದು.
ಇಲ್ಲ ನೀವು ಅದಕ್ಕೆ ತಕ್ಕಂಗೆ ಸ್ಪ್ರೇ ಏನಾದರೂ ಕೊಟ್ರಪ್ಪ ಅಂದ್ರೆ ಸ್ಪ್ರೇ ಕೂಡ ಮಾಡ್ಕೋಬೋದು ನೀವು. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸ್ವಾಗತ ಸರ್. ಸರ್ ನಾವಿವತ್ತು ಭತ್ತದ ನಾಡಾದ ಗಂಗಾವತಿ ತಾಲೂಕಲ್ಲಿದ್ದೀವಿ ಸರ್. ಎಲ್ಲ ಕಡೆ ಒಂದು ಸೀಸನಲ್ಲಿ ಜಾಸ್ತಿ ಭತ್ತವನ್ನು ತೆಗೆದ್ರೆ ಈ ಭಾಗದಲ್ಲಿ ಎರಡೆರಡು ಸೀಸನಲ್ಲಿ ಅದು ಬೇಸಿಗೆ ಭತ್ತ ಮತ್ತು ಮುಂಗಾರು ಭತ್ತ ಅಂತ ತೆಗಿತಾರೆ ಸರ್ ಇಲ್ಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಭತ್ತದ ಏರಿಯಾ ಜಾಸ್ತಿ, ಆಮೇಲೆ ಇಲ್ಲಿ ರೋಗ ಕೀಟಗಳ ಸಮಸ್ಯೆ ಕೂಡ ಜಾಸ್ತಿ. ನಾನಾ ರೀತಿಯ ರೋಗ ಕೀಟಗಳನ್ನು ಇಲ್ಲೇ ಬಂದು ಜಾಸ್ತಿ ಹುಟ್ಟುತ್ತವೆ. ಅದ್ರ ಜೊತೆಗೆ ಇಲ್ಲಿ ಸಂಶೋಧನೆ ಕೂಡ ಆ ರೀತಿ ನಡೀತಾ ಇರುತ್ತೆ. ಏನೇ ಹೊಸದಾಗಿ ಭತ್ತದ ಕುರಿತಾಗಿ ಏನೇ ಬಂದರೂ ಇಲ್ಲಿ ಭಾಳಷ್ಟು ಸಂಶೋಧನೆಗಳಾಗ್ತವೆ ಸರ್. ಆ ನಿಟ್ಟಿನಲ್ಲಿ ನಮಗೆ ಬ್ಯಾರಿಸ್ ಕಂಪ್ನಿಯವರು ಇವತ್ತು ನಿಮ್ಮನ್ನು ಪರಿಚಯ ಮಾಡಿದ್ರು ಸರ್. ನೀವೊಂದು ಟ್ರ್ಯಾಪ್ ಹಾಕಿದ್ದೀರಾ ಅವ್ರದ್ದಂತ ಅವ್ರು ಹೇಳ್ತಾ ಇದ್ರು. ಸರ್ ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಹಿನ್ನೆಲೆ ಏನು ಸರ್? ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷದಿಂದ ಭತ್ತ ಬೆಳೀತಾ ಇದ್ದೀರಾ? ನಾವು ಮಿನಿಮಮ್ ಇಷ್ಟಂತೆ ಒಂದು 30 ವರ್ಷ ಆಯ್ತು ಸರ್ ಭತ್ತ ಬೆಳೆಯಕ್ಕೆ. ಭತ್ತ ಬೆಳೆದ್ರಿ. ಓಕೆ, 30 ವರ್ಷಲಿದ್ದು ಭತ್ತ ಬೆಳೆದಿರಿ, ಮತ್ತೇನಿಲ್ಲ. ಏನಿಲ್ಲ ಸರ್. ಈಗ ಈ ಹಳದಿ ಕಾಂಡ ಕೊರಕ ಅಂತ ನಾವೇನು ಹೇಳ್ತೀವಿ, ನಿಮ್ಮ ಮಂಟ ಅಂತ ನೀವೇನು ಹೇಳ್ತೀವಿ ನಿಮ್ಮ ಆಡಭಾಷೆಯಲ್ಲಿ, ಇದರ ಕಾಟ ನಮ್ಮ ಮುಂಗಾರು ಮಳೆ ಬೆಳೆಯಲ್ಲಿ ಜಾಸ್ತಿನೋ ಅಥವಾ ಬೇಸಿಗೆ ಭತ್ತದಲ್ಲಿ? ಬೇಸಿಗೆ ಬೆಳೆಗೆ ಜಾಸ್ತಿ. ಬೇಸಿಗೆ ಬೆಳೆಗೆ ಜಾಸ್ತಿ ಬರುತ್ತೆ. ಹಾಂ, ಎಷ್ಟು ಎಣ್ಣೆ ತೊಗೋತೀರಿ ಸರ್ ಅದಕ್ಕೆ ಕಾಂಡ ಕೊರಕಕ್ಕೆ? ಕಾಂಡ ರೊಕ್ಕಕ್ಕೆ 3-4 ಕಂಪ್ನಿ ಬಂದ್ಬಿಟ್ಟೆ ಸರ್ ಈಗ. ಅಂದರೆ ಎಷ್ಟು ಸಲ ಎಣ್ಣೆ? ಎರಡು ಸಲ ಹೊಡಿತೀರಿ. ಎಷ್ಟು ದಿನ ಅದಕ್ಕೆ ಸಲಾಗ 2 ಸಲ ಹೊಡಿತೀವಿ. ಸುಳಿ ಸಲಾಗ 1 ಸಲ ಅದು ಮಂಡ ಬರ್ತದೆ. ಅದೇ ನೀವು ಬೆಳಿತೇನಂತೀವಿ ನಾವು, ನೀವು ಮಂಡ ಅಂತಾರೆ, ಅದಕ್ಕೆ 1 ಸಲ ಹೊಡಿತೀರಿ. 2 ಸಲ ಹೊಡಿಬೇಕ್ರಿ ಅದಕ್ಕೆ. ಹಂಗಂದ್ರೆ ಕಂಪಲ್ಸರಿ ಕಂಟ್ರೋಲ್ ಆಗುತ್ತೆ. ಕಂಟ್ರೋಲ್ ಆಯ್ತು ಕೂಡ ಸರ್, ಎಲ್ಲೋ ಒಂದೊಂದು ಬರ್ತದೆ, ಬರಲ್ಲ ಅನ್ನೋಕ್ಕೆಲ್ಲ. ಯಾಕಂದ್ರೆ ನಾವು ಇಷ್ಟು ಕಷ್ಟ ಬಿದ್ದು ಒಕ್ಕಲ್ತನ ಮಾಡಿದಾಗ ಕೂಡ ಎಲ್ಲೋ ಒಂದು ಬರ್ತದೆ ಅನ್ನೋಕ್ಕೆಲ್ಲ. ಈಗ ಗಂಗಾಳ ಊಟ ಮಾಡ್ತೀವಂತೆ, ಗಂಗಾಳ ಸೆಲ್ಲೇ ಸೆಲ್ತದ. ಹೌದು, ಹಂಗೆ ಸರ್. ಈಗ ಇವರು ಹಳದಿ ಒಂದು ಫಿರಮೋನ್ ಟ್ರ್ಯಾಪ್ ಕೊಟ್ಟಿದ್ದಾರಲ್ಲ ಸರ್, ಇದು ನಿಮಗೆ ನಿಮ್ಮ ಪರಿಚಯ ಅವ್ರಿಗೆ ಹೆಂಗಾಯ್ತು? ನೀವು ನಮಗೆ ಪರಿಚಯ ಅಂತ ಸರ್, ಅದು ಮೊದಲಿದ್ದು ಅವರು ಹಾಕಿರಿ ಅಂದಿದ್ದು. ಹೋದ ವರ್ಷ ನಾವು ಹಾಕಿಲ್ಲ ಸರ್. ಈ ಸಾಲ ಬಂದಿದ್ರು ಅವರು, ಬಂದು ಅವರೇ ಹತ್ರ ಇದ್ದು ಹೊಲ್ದಾಗ ಹತ್ರ ಇದ್ದು ಅವರು ನಮ್ಮ ಆಳ ಕೊಟ್ಟಿವಿ, ಎಲ್ಲ ಹತ್ರ ಇದ್ದು ಅವರೇ ಹಾಕ್ಸಿದ್ರು. ಮತ್ತು ನಮ್ಮ ಮಗ ಸುಬ್ಬಾರ ಸಾರು ಬಂದು ಎಲ್ಲ ಬುಕ್ ಮಾಡ್ಯಾರ, ಅವ್ರು ತಗೊಂಬಂದು ಹಾಕ್ಯತ್ರಿ. ಓಕೆ, ನಿಮ್ಗೆ ಹೆಂಗೆ ಅನಿಸ್ತೈತೆ ಸರ್ ಇಷ್ಟೊಂದು ಈಗ ಹಾಕಿದಿರಲ್ಲ, ಇದು ನಿಮ್ಗೆ ಹೆಂಗೆ ಅನಿಸ್ತೈತಿ? ಈಗ ನಮಗೇನು ಮುಂದೆ ಕಂಟ್ರೋಲ್ ಆಗ್ಬೋದು ಅನ್ನೋ ಅನಿಸ್ತೈತೆ ಸರ್. ಎದಕ್ಕೆ ಅನಿಸ್ತದೆ ಅಂತ, ಈಗಂತ ಹಿಂಗೆ ಹುಳ ಬೆಳೆ ರೆಕ್ಕೆ ಹುಳ ಇಲ್ರಿ. ಈಗ ಬೆಳೆ ರೊಕ್ಕೆ ಹುಳ ಬಂದವು ಅಂತ ಮಾತ್ರ ತತ್ತಿ ಸ್ಟಾರ್ಟ್ ಆಗ್ತದೆ ಸರ್. ಇದು ಮಾತ್ರ ಪಕ್ಕ. ಅಂದ್ರೆ ಹುಳಗಳು ಈಗ ಆ ಟ್ರಾಪ್ನಾಗ ಬೀಳ್ಬೇಕ್ರಿ. ಅದು ಬೀಳ್ತೆ ಮಾತ್ರ ತತ್ತಿ ಇಲ್ದಂಗೆ ಲೆಕ್ಕ. ಅಂದ್ರೆ ಸಂತಾನೋತ್ಪತ್ತಿ ಉತ್ತಪ್ಪ ಕಡಿಮೆ ಆಗ್ತದೆ ಸರ್ ಉತ್ಪತ್ತಿ. ಏನಂತೆ ಒಂದು 4 ಕಣದಾಗ 12 ಭಾಗ ಅದ್ರ ಬಿತ್ತು ಅನ್ಕಟ್ರಿ, 4 ಭಾಗ ಲೆಕ್ಕಿಲ್ಲ. ಅದ್ರ ಬಿದ್ದದ್ದು ಒಳಗ ತತ್ತಿ ಏನಾಗ್ತದೆ ಸರ್, ಕಡಿಮೆ ಆಗ್ಬಿಡ್ತ. ಅದ್ರಾಗ ಯಾವಾಗ ಇರ್ತದ ಒಂದೊಂದಕ್ಕೆ 50-100 ಇರ್ತವೆ ತತ್ತಿ. ಒಂದು ಹುಳಕ್ಕ 50-100 ಹುಳ ಓಡ್ತಾವು. ಅದು ಒಂದು ಬಿದ್ದದ ಅನ್ಕದ್ರ ಒಳಗ 100 ಹುಳ ಕಡಿಮೆ ಆದಂಗ್ರಿ. ಹಂಗಾಗಿ ಟ್ರಾಫಿಕ್ ನಾವು ಸ್ಟಾರ್ಟ್ ಮಾಡಿ. ಓಕೆ, ನಿಮ್ಗೆಲ್ಲ ಅವರು ಸರ್ವಿಸ್ ಎಲ್ಲ ಕೊಡ್ತಾರ ಸರ್? ಅವ್ರು ಬಂದೆಲ್ಲ ನಿಮ್ಮ ಮಾಹಿತಿ ಹೇಳ್ಕೊಡ್ತಾರೆ? ಎಲ್ಲ ಮಾಹಿತಿ ಹೇಳ್ತಾರೆ. ಅವ್ರು ಬರ್ತಾರ, ವಾರಕ್ಕೊಂದ್ಸಲ ಕೂಡ ಬಂದು ಸಂಜೆ ಮುಂದೆ ಎಲ್ಲ ಈ ಹೊಲ ಆ ಹೊಲ ಎಲ್ಲ ಹೊಲಗಳು ಅಡ್ಡಾಡ್ತಾರೆ ಸರ್. ಅದು ಮ್ಯಾಲೆ ಕಡೆ ಐತಾ ಕೆಳಗೆ ಐತಾ ಎಲ್ಲ ಸರ್ಸೋದು ಎಲ್ಲ ಇರ್ತದೆ ಸರ್. ಅವ್ರು ವಾರ ಒಂದ್ಸಲ ಹೊಲ್ದಾಗ ಎಲ್ಲ ಅಡ್ಡಾಡ್ತಾರೆ ಸರ್. ಅಡ್ಡಾಡಿ ಬಂದು ನಮ್ದು ಇದು ಹಿಂಗೈತಿ ಇಲ್ಲಿ ಇಡ್ಬೇಕು, ಇದನ್ನ ಇಲ್ಲಿ ಇಡ್ಬೇಕು ಅನ್ನೋ ಎಲ್ಲ ಪಾಪ ಮಾಹಿತಿ ಕೊಟ್ಟು ಅವ್ರು ಹಿಂದೆ ಇರ್ತಾರೆ ಪಾಪ ಹೊಲ್ದಾಗ. ಇಲ್ಲೇ ಇದ್ದು ಮಾಹಿತಿ ಕೊಟ್ಟು ಹೋಗ್ತಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ರೀ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಯಾವ್ಯಾವ ಸೀಸನಿಗೆ, ಅಂದ್ರೆ 2 ಸೀಸನ್ ಅಂತೂ ಮೇನ್ ಮಾಡ್ತೀವಿ, ಯಾವ್ಯಾವ ಸೀಸನಿಗೆ ಈ ಕೀಟಗಳ ಬಾಧೆ ಯಾವ್ಯಾವ ಜಾಸ್ತಿ ಇರ್ತಾವ ಸರ್? ಇದು 6 ಐತ್ರಲ್ರಿ, 6 ಈಗ ಹೊಡಿ ಮೇಲೆ ಕೀಟ ಜಾಸ್ತಿ ರೀ. ಸುಳಿ ಒಳಕ ಜಾಸ್ತಿ ಬರ್ತರಿ. ಸುಳಿ ರೀ, ಸುಳಿ ಕೊರಕ. ಅದೇ ಬಂಟ ತೆನಿ ಬಿಳೆ ತೆನಿ ಬಂದ್ಬಿಡ್ತೈತ್ರಿ. ಅಂದ್ರೆ ಈ ಹಳದಿ ಕಾಂಡ ಕೊರಕ ಅಂತ ಏನ್ ಬಂಟ, ನಿಮ್ಮ ಲೋಕಲ್ ಭಾಷೆ ಬಂಟ ಅಂತ ಹೇಳ್ತಾರೆ, ಅದು ಜಾಸ್ತಿ ಬರುತ್ತೆ ಬೇಸಿಗೆಲ್ಲ. ಆದ್ರೆ ಈಗ ಜುಲೈಯಲ್ಲಿ ಬೆಳಿತೀರಲ್ಲ ಸರ್ ಮುಂಗಾರು ಬೆಳೆದು, ಅದಕ್ಕೆ ಇದು ಬರೋದಿಲ್ಲ ಜಾಸ್ತಿ? ಬರಂಗಿಲ್ರಿ. ಓಕೆ, ಅಂದ್ರೆ ಈ ತಳಿಗೆ ಬರೋದ್ರಿ ಇದು. ಅಂದ್ರೆ RNR ತಳಿಗೆ ಇದು ಬಂಟ ರೋಗ ಬರೋದು ಜಾಸ್ತಿ. ಅದಾದ್ಮೇಲೆ ಈ ಬ್ಯಾರಿಕ್ಸ್ನವ್ರಿಗೆ ಹೆಂಗ್ ಸಂಪರ್ಕ ಮಾಡಿದ್ರಿ ಸರ್? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಬ್ಯಾರಿಕ್ಸ್ನವ್ರು ಅಂದ್ರೆ ನಮ್ಮ ವೆಂಕಟಕೃಷ್ಣ ಅಂಗಡಿ ಅಂತ ಐತ್ರಿ, ಅವ್ರು ಹೇಳಿದ್ರು ನಮ್ಗ. ಅವ್ರ ಕಳ್ಳಿದ್ದ ಮಾಡಿಸಿವ್ರಿ. ಈಗ ನಾವು ಫೆಬ್ರವರಿ ಫಸ್ಟ್ ವೀಕ್ ಇಟ್ಟಿದ್ದೀವ್ರಿ. ಈಗ ಒಂದೊಂದಕ್ಕೆ 8, 5 ಹಿಂಗೆ ಬಿದ್ದವ್ರಿ. ಅವು ಏನೋ ಬೇಸಿ ಅನುಕೂಲ ಆಗ್ತೈತೆ ಅಂತ ನಾವು ಅನ್ಕೊಳಕತ್ತೀವಿ. ಮತ್ತೆ ಮುಂದೆ ನೋಡ್ಬೇಕ್ರಿ ಅದೇನನ್ನೋದು. ಓಕೆ, ಅಂದ್ರೆ ಈಗ ಎಕರೆಗೆ ಎಷ್ಟು ಹಾಕ್ಬೇಕು ಸರ್ ಇದು? ಎಕರೆಗೆ 1 ಸಾಕು. 1 ಸಾಕಂತ್ರಿ.
ಈಗ ಇದೆಲ್ಲ ಈಗ ನಿಮ್ಗೆಲ್ಲ ಹೇಳ್ಕೊಡ್ತಾರ ಸರ್ ಇದೆಲ್ಲ ಹೆಂಗೆ ಮಾಡಬೇಕು? ಯಾಕಂದ್ರೆ ಇದು ಎಲ್ಲ ಶೀಟ್ ತರ ಲ್ಯೂರ್ ತರ ಗಮ್ ಹಚ್ಚೋದು ಎಲ್ಲ ಬರುತ್ತಲ್ಲ, ಅದು ನಿಮ್ಗೆಲ್ಲ ಹೇಳ್ಕೊಡ್ತಾರ ಸರ್ ಮಾಡೋದು? ಅವರೇ ಹೇಳ್ಕೊಡ್ತಾರ್ರಿ. ಮಾಡೋದೆಲ್ಲ ಈಸಿ ಐತೆ ಸರ್? ಮಾಡೋದೆಲ್ಲ ಈಜಿ ರೀ. ಅಂದ್ರೆ ಅವರು ಒಂದ್ಸಲ ತೋರಿಸ್ತಾರಲ್ರಿ ನಮ್ಗೆ ಫಸ್ಟಿಗೆ. ಏನೇನ್ ತೋರಿಸ್ತಾರ ಸರ್, ಏನೇನ್ ಮಾಡ್ಬೇಕಂತೇಳಿ? ಅದು ಗಮ್ಮು ತಂದಿದ್ರಿ, ಅದೊಂದು ಬಿಸ್ಕೆಟ್ ತಂದಿದ್ರು. ಆಮೇಲೆ ಅವ್ರು ಬಂದು ಹಿಂಗ ಗಮ್ ಹಚ್ಬೇಕು ಹಿಂಗ ಮಾಡ್ಬೇಕು ಅಂತಂದು ಅವ್ರು ಹೇಳಿದ್ರು ನಮ್ಗ. ಗಮ್ಮಚ್ಚಿ ಅದು ನಮ್ಮ ಹೊಲದಲ್ಲಿ ಮಾಡೋ ಹೊತ್ನಾಗ ಒಂದು 5-6 ಮಂದಿ ನೋಡಿದ್ರು. ಮತ್ತೆ ಒಬ್ರಿಗೊಬ್ರು ಹಂಗೆ ಒಬ್ಬರು ನೋಡಿ ಒಬ್ಬರು. ಈಗ ಫಸ್ಟಿಗೆ ನಾನು ಇಟ್ಟಿದ್ರೆ ಈ ಕೊಪ್ಪಳ ಜಿಲ್ಲಾದಾಗ ನಾನು ಒಬ್ಬದೇ ಇಟ್ಟಿದ್ದೆ. ಇದನ್ನ ನೋಡಿ ಎಲ್ಲರೂ ನಮ್ಮ ಗದ್ದೆಗೆ ಬೇಕು ಅಂತಂದು ಅನ್ನಕತ್ತಾರೆ ಈಗ. ಓಕೆ, ಈಗ ಹೆಚ್ಚಿಗೆ ಆಗ್ತಾ ಇದೆ. ಹೆಚ್ಚಿಗೆ ಆಗ್ತಾ ಇದ್ದೆ. ನಿಮ್ಗೆ ಹೆಂಗ್ ಅನಿಸ್ತೈತೆ ಸರ್ ಇದು? ಕಾಸ್ಟ್ ಎಕನಾಮಿಕ್ ಅನಿಸ್ತೈತೆ ಅಂದ್ರೆ ರೊಕ್ಕ ಅಂದ್ರೆ ಅಲ್ರಿ, ನಾವು 400-1000 ಗಟ್ಲೆ ಬಳಸ್ತೀವ್ರಿ. ಈಗ 200 ರೂಪಾಯಿ 250 ಇದೇನು ದೊಡ್ಡದಲ್ರಿ ಇದು. ಈಗ 7-8 ಹುಳ ಬಿದ್ದು 500 ರೂಪಾಯಿ ಎಣ್ಣಿನೇ ಬಳಸ್ತೀರಿ, ಇದು 200 ರೂಪಾಯಿ ನಿಮ್ಗೆ ಹೆಂಗ ಅದ್ರಾಗೆ ಕಂಟ್ರೋಲ್ ಆಗತ್ತ ಅಂತ ಹೇಳಿ? ಅಂದ್ರೆ ಈಗ ಒಂದೊಂದು ಹುಳ ಬಿದ್ರೆ ಸಾಕ್ರಿ, ಅವು ಏನೋ 200 ತತ್ತಿ ಇಡ್ತಾವಂತ್ರಿ. ನಾವು ನೋಡಿಲ್ಲ ಮತ್ತೆ ಅದು. ಮತ್ತೆ ಹಂಗ್ ಕಂಟ್ರೋಲ್ ಆದ್ರೆ ಪರವಲ್ರಿ. ಈಗ ಈ ಸಲ ನೋಡಿ ಅಂದ್ರೆ ಮುಂದಕ್ಕೆ ಎಲ್ಲರೂ ಇಡ್ತಾರ, ಹಂಗ್ ಕಂಟ್ರೋಲ್ ಜಾಸ್ತಿ ಬರ್ತೈತಿ. ಓಕೆ ಸರ್, ನಮಸ್ಕಾರ. ನಮಸ್ಕಾರ ರೀ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಧನ್ಯವಾದ ಸರ್. ನಾವು ಈ ಕಡೆ ಭತ್ತದ ನಾಡಾದ ಗಂಗಾವತಿಗೆ ಬಂದಿದ್ವಿ. ಇಲ್ಲಿ ನಮಗೆ ಬ್ಯಾರಿಕ್ಸ್ ಕಂಪ್ನಿಯವರು ಕರ್ಕೊಂಡ್ ಬಂದಿದ್ರು. ಇಲ್ಲಿ ನಾವು ಹೊಸದಾಗಿ ಹಳದಿ ಕಾಂಡ ಕೊರಕ ನಾವು ಒಂದು ಟ್ರ್ಯಾಪ್ಸ್ ಅನ್ನ ರೆಡಿ ಮಾಡಿದೀವಿ. ಅದನ್ನ ನಮ್ಮ ರೈತರ ಗದ್ದೆಯಲ್ಲಿ ಒಂದು ಟ್ರಯಲ್ ಮಾಡ್ತಾ ಇದೀವಿ. ಅವ್ರದ್ದೊಂದು ಒಪಿನಿಯನ್ ತಗೊಳ್ಳಿ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಾಗಿ ನಿಮ್ಮಿಂದ ಒಂದು ಒಪಿನಿಯನ್ ತಗೊಂತಾ ಇದೀವಿ ಸರ್. ಯಾವ ರೀತಿ ನೀವು ಈ ಟ್ರ್ಯಾಪ್ಸಿಗೆ ಬಂದ್ರಿ, ಮೊದಲು ಏನ್ ಸ್ಪ್ರೇ ಮಾಡ್ತಾ ಇದ್ರಿ, ಎಕನಾಮಿಕಲಿ ಆರ್ಥಿಕತೆಯಾಗಿ ನಿಮ್ಗೆ ವರ್ಕೌಟ್ ಆಗ್ತದ ಅನ್ನೋದ್ರ ಬಗ್ಗೆ. ಸರ್, ಈಗ ಮೊದಲನೇದಾಗಿ ನಿಮ್ಮ ಕೃಷಿ ಹಿನ್ನೆಲೆ ಏನು ಸರ್? ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ರಿ, ಹೇಗೆ? ಸರ್, ನಮ್ಮ ಹೆಸರು ರಾಜು ರೀ. ಎಂ ರಾಜು. ನಾನು ಕನಿಷ್ಠ ಒಂದು 25 ವರ್ಷಲಿಂದ ನಾನು ಪ್ಯಾಡಿ ಬೀಜ ಮಾಡಕತ್ತೀನಿ. ಫಸ್ಟಿಗೆ ಇದು ಕಾಂಡ ಕೊರಕ 64ದಲ್ಲಿ ಬರ್ತಿದ್ದು. ಓಕೆ, 64 ಹಚ್ಚಿದ್ವಿ. ಓಕೆ, ಬೇಸಿಗೆ ಟೈಮ್ನಾಗ ಅದರಲ್ಲಿ ಬಂಟ ಬರ್ದಿದ್ದು. ಅಂದ್ರೆ ಈ ಬ್ಯಾಸ್ಗಿ ಟೈಮಲ್ಲೇ ಜಾಸ್ತಿ? ಬ್ಯಾಸಿಗೆ ಟೈಮ್ನಾಗ ಜಾಸ್ತಿ, ಮಳೆಗಾಲ ಟೈಮ್ನಾಗ ಕಡಿಮೆ. ಅದಷ್ಟು ಬರಗಿಲ್ರಿ. ಈ ಬ್ಯಾಸಿಗೆ ಟೈಮ್ನಾಗ ಜಾಸ್ತಿ ಬರೋದು. ಅದರಂತೂ ಈಗ 64 ಹೋತು. ಆಮೇಲೆ ಯಾರನ್ನಾರು ಬಂದು ಹೊಸ ನೆಲ್ ನೈಸ್ರು, ಅದು ಉದ್ದೋಗಿರ್ತದೆ, ಬೆಸ್ಟ್ ಕ್ವಾಲಿಟಿ ಅದು. ಅದರಲ್ಲಿ ಒಂದು 2 ವರ್ಷಲಿದ್ದ ಇದು ಬಂಟ ಜಾಸ್ತಿ ಬರಕತ್ತದ. ಓಕೆ, ಯಾವುದೋ ಎಣ್ಣೆ ಹೊಡೆದಾಗಲಿ ಕಂಟ್ರೋಲ್ ಇಲ್ಲ. ಓಕೆ ಸರ್. ಈಗ ಯಾವ್ದು ಸ್ಪ್ರೇ ಮಾಡ್ತಿದ್ರಿ ಮೊದಲು? ಭಾಳ ಸ್ಪ್ರೇ ಮಾಡ್ತಿದ್ರ ಇದಕ್ಕೆ? ಇಲ್ಲ ರೀ, ಫಸ್ಟ್ ಸ್ಟಾರ್ಟಿಂಗು ಅಂದ್ರೆ ಕುಸುಮ ಸ್ಟಾರ್ಟ್ ಆಗಿದ್ದ ಬರ್ತದ್ರಿ ಇದು ಬಂಟ. ಆಮೇಲೆ ಇದು ಈಗ ಹೊಸದಾಗ ಇನ್ಫೀಸು ಬೇರೆ ಕಂಪ್ನಿ ಬಂದವು ಹೊಡಿತಿದ್ರಿ. ಈಗ ಹೋಗಿದ್ದು ಬೇಸಿಗೆ ಕಂಟ್ರೋಲ್ ಇಲ್ರಿ, ಹೊಡಿದ್ರು ಕೂಡ ಕಂಟ್ರೋಲ್ ಇಲ್ಲ. ಹೊಡಿತೀವಿ, ಬಂದೆವು, ಉಳಿದಿದ್ದು ಮುಂದೆ ಅಡ್ವಾನ್ಸ್ ಇರ್ತಾವ ಅಂತ ಈ ಯೂನಿಫೀಸ್ ಅಂತ ಯೂಸ್ ಮಾಡ್ತಕ್ಕಂಥರು ಈಗ. ಹ್ಞೂ. ಟ್ರ್ಯಾಪ್ಸ್ ಹಾಕೋದ್ರಿಂದ ನಿಮ್ಗೆ ಏನು ಉಪಯೋಗ ಆಗಿದೆ ಸರ್? ಈಗ ಹುಳ ಬೆಳಕತ್ತವ್ರಿ, ಇದರಲ್ಲಿ ಕಣ್ಣಿಗೆ ಕಾಣ್ತಾವ್ರಿ. ಏನ್ರಿ, ಹುಳ ನೋಡಿ ಜಾಸ್ತಿಗ ಇದ್ರೆ ನಾವು ಎಣ್ಣೆ ಸ್ಪ್ರೇ ಮಾಡ್ಬೋದ್ರಿ. ಏನ್ರಿ, ಅಂಗಡಿಗೆ ಹೋಗಿ ಎಣ್ಣೆ ತಂದು ಹೊಡಿಬೋದ್ರಿ. ಈಗ ಇದರಲ್ಲಿ ನಮ್ಗೆ ಗುರ್ತಾಗ್ತದ್ರಿ ಎಷ್ಟು ಬಿದ್ದವ, ಎಷ್ಟು ಹುಳ ಐದವ ಎಲ್ಲೋ. ಏನ್ರಿ, ಅದ್ರ ನೋಡ್ಕೊಂಡು ನಾವು ಸ್ಪ್ರೇ ಮಾಡ್ತೀವ್ರಿ. ಓಕೆ, ಈಗ 2 ಹುಳ ಬಿದ್ದಿದ್ರೆ ಅದ್ರ ಮುಂದಿನ ಸಂತತಿನೂ ನಾವು ಆಗ್ತದೆ, ಜಾಸ್ತಿ ಆಗ್ತಾವ್ರಿ ಹುಳ. ಮತ್ತೆ ತತ್ತಿ ಇಡ್ತಾವಲ್ಲ ಸರ್, ತತ್ತಿ ಇಟ್ಟ ಮೇಲೆ ಮತ್ತೆ ಅದು ಜಾಸ್ತಿ ಆಗ್ತಾವ, ಅದೆಲ್ಲ ಕಂಟ್ರೋಲ್ ಮಾಡ್ದಂಗೆ. ಓಕೆ ಸರ್. ವೀಕ್ಷಕರೇ, ಇಷ್ಟೊತ್ತು ನಮಗೆ ಡಾಕ್ಟರ್ ಬದ್ರಿ ಪ್ರಸಾದ್ ಸರ್ ಅವರು ಭತ್ತದಲ್ಲಿ ಬರುವಂತಹ ಹಳದಿ ಕಾಂಡ ಕೊರಕದ ಕುರಿತು ಸಮಗ್ರವಾಗಿ ಯಾವ ರೀತಿ ಇದನ್ನು ನಿರ್ವಹಣೆ ಮಾಡಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ಕೊಟ್ಟರು. ಅದೇ ರೀತಿ ಬ್ಯಾರಿಕ್ಸ್ ಕಂಪ್ನಿಯವರು ಕೂಡ ಈ ಒಂದು ಹಳದಿ ಕಾಂಡ ಕೊರಕ ಫಿರಮೋನ್ ಟ್ರ್ಯಾಪನ್ನು ಯಾವ ರೀತಿ ಅದನ್ನು ಡೆವಲಪ್ ಮಾಡಿದ್ರು, ಅದೇ ರೀತಿ ಎಕರೆಗೆ ಇದು ಎಷ್ಟು ಬೇಕು, ಮತ್ತು ಇದರದ್ದು ಸ್ಪೆಷಾಲಿಟಿ ಏನು, ಎಷ್ಟು ದಿನಗಳವರೆಗೆ ಇದು ಬಾಳಿಕೆ ಬರುತ್ತೆ, ಮತ್ತು ಯಾವ್ಯಾವ ಹಂತದಲ್ಲಿ ಇದು ನಮ್ಮ ಕೀಟ ಬೆಳೆಗೆ ಬಾಧಿಸುತ್ತೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಜೊತೆಗೆ ಇದನ್ನು ಅಳವಡಿಕೆ ಮಾಡಿರುವಂತಹ ರೈತರು ಕೂಡ ತಮ್ಮ ಅನುಭವವನ್ನು ಹಂಚಿಕೊಂಡ್ರು, ಈ ಟ್ರ್ಯಾಪ್ ಅವರಿಗೆ ಹೇಗೆ ಉಪಯೋಗ ಆಗ್ತಿದೆ ಅಂತೇಳಿ. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು.